ರಾಜ್ಯ ಕಾಂಗ್ರೆಸ್ನಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದಾಗಿಂದ ಹಿಡಿದು ಇಲ್ಲಿಯವರೆಗೂ ಪ್ರಮುಖವಾಗಿ ಬಣಬಡಿದಾಟ ಜೋರಾಗಿ ನಡೀತಾ ಇದೆ. ಚುನಾವಣೆಗೂ ಮುನ್ನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ವಿಚಾರಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸುವಂಥ ನಾಯಕರು ಮಾತಾಡಿದ್ರು, ಇಲ್ಲ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವಂಥ ನಾಯಕರು ಕೂಡ ಮಾತಾಡಿದ್ರು. ಈ ನಡುವೆ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಮುಖ್ಯಮಂತ್ರಿಯಾಗಿ ಸಿ ಎಂ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಲಾಯಿತು. ಆಯ್ಕೆ ಮಾಡಿ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆಯನ್ನು ಜೀವಂತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಹೇಳಿಕೆಗಳು ಪ್ರಾರಂಭದಿಂದನೂ ಕೂಡ ಬಂತು. ಸಿದ್ದರಾಮಯ್ಯನವರೇ ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥ ಹೇಳಿಕೆಗಳು ಕೂಡ ಪ್ರಾರಂಭವಾಗಿ ಬಂತು. ಆದರೆ ಹೈಕಮಾಂಡ್ ಮಾತ್ರ ಯಾವುದೇ ರೀತಿಯ ಸ್ಪಷ್ಟವಾದಂತಹ ನಿರ್ಧಾರವನ್ನು, ನಿಲುವುಗಳನ್ನು ಎಲ್ಲೂ ಕೂಡ ಕೊಡಲಿಲ್ಲ. ಈ ಒಂದು ಹೈಕಮಾಂಡ್ ನಡೆ ನಿಗೂಢವಾಗಿರುವಂಥ ಕಾರಣಕ್ಕಾಗಿಯೇ ಬಣಬಡಿದಾಟ ಪ್ರಾರಂಭದಲ್ಲಿ 2.5 ವರ್ಷ ಸರ್ಕಾರಕ್ಕೆ 2.5 ವರ್ಷ ತುಂಬುವಕ್ಕಿಂತ ಮುಂಚೆ ಒಂದಷ್ಟು ತಾತ್ಕಾಲಿಕವಾಗಿ ಒಂದು ಸಣ್ಣ ಮಟ್ಟದಲ್ಲಿತ್ತು. ಯಾವಾಗ 2.5 ವರ್ಷ ಕಳೀತೋ ಅದರ ತೀವ್ರತೆ ಜಾಸ್ತಿ ಆಗ್ತಾ ಹೋಯಿತು. ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರತಿಫಲಕ್ಕೆ, ತಮ್ಮ ಶ್ರಮಕ್ಕೆ ಪ್ರತಿಫಲ ಬೇಕೇ ಬೇಕು ಅನ್ನುವಂತಹ ಪ್ರಯತ್ನಗಳು ಸತತವಾಗಿ ಮಾಡಿದರು. ಅದರ ಪ್ರಯುಕ್ತವಾಗಿಯೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಅನೇಕ ರೀತಿಯ ಕಸರತ್ತುಗಳನ್ನು ಕೂಡ ಮಾಡಿದರು. ಇದರ ನಡುವೆ ರಾಹುಲ್ ಗಾಂಧಿಯವ್ರನ್ನೂ ಕೂಡ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಒಂದಷ್ಟು ಸಮಯವನ್ನು ಕೂಡ ಕೇಳಿದ್ರು ಅನ್ನುವಂಥ ಮಾತುಗಳಿದ್ದಾವೆ. ಅದು ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದಾದರೆ, ಈಗ ಸರ್ಕಾರಕ್ಕೆ 1000 ದಿನಗಳು ತುಂಬಿವೆ. 1000 ದಿನಗಳು ತುಂಬಿದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಕೂಡ ಎರಡೂ ಬಣಗಳನ್ನು, ಸಿದ್ದರಾಮಯ್ಯನವ್ರನ್ನ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಆಗಿರ್ಬೋದು, ಇಬ್ಬರನ್ನೂ ಕೂಡ ಕರೆಸಿ ಒಂದು ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಏನಿದೆ, ಈ ಎರಡೂ ಬಣಗಳಲ್ಲೂ ಕೂಡ ಒಂದಷ್ಟು ಗೊಂದಲಗಳನ್ನು ಮೂಡಿಸಿದೆ. ಆ ಕಾರಣಕ್ಕಾಗಿಯೇ ಎರಡೂ ಬಣಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟವಾದಂಥ ನಿರ್ದೇಶನ ಕೊಡಬೇಕು ಅನ್ನೋಂಥ ಒತ್ತಾಯಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವಂಥ ಹೆಚ್ಚು ಜನ ಶಾಸಕರು ಈಗ ವಿದೇಶಿ ಪ್ರವಾಸಕ್ಕೆ ಹೊರಟಿದ್ದಾರೆ. ನಾಳೆ 8 ಗಂಟೆಗೆ ಎಲ್ಲರೂ ಕೂಡ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಅಲ್ಲಿ ಸೇರ್ತಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಸೇರಿ ಅಲ್ಲಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ಟೂರನ್ನು ಹೋಗ್ತಾರಂಥದ್ದು. ಮಾರ್ಚ್ 1ಕ್ಕೆ ವಾಪಸ್ ಬರ್ತಾರೆ. ಈ ಟೂರ್ ಪಾಲಿಟಿಕ್ಸ್ ಯಾಕೆ ಶುರುವಾಯಿತು ಅನ್ನೋಂಥ ಚರ್ಚೆ ಸಾಕಷ್ಟು ರಾಜಕೀಯ ಪಡಸಾಲೆಯಲ್ಲಿ, ಸೇಮ್ ಟೈಮ್ ಕಾಂಗ್ರೆಸ್ ಪಡಸಾಲೆಯಲ್ಲಿ ಜೋರಾಗಿ ಚರ್ಚೆ ನಡೀತಾ ಇದೆ. ಪ್ರಾರಂಭದಲ್ಲಿ ಇದು ಅಧ್ಯಯನ ಪ್ರವಾಸ ಆಗಬೇಕಾಗಿತ್ತು, ಅಧ್ಯಯನಕ್ಕಾಗಿ ಒಂದು ಇಲಾಖೆಯಿಂದ ಹೋಗಬೇಕು ಅನ್ನೋಂಥ ಚರ್ಚೆಗಳು, ಅಭಿಪ್ರಾಯಗಳು ಕೇಳಿಬಂದಂಥ ಸಂದರ್ಭದಲ್ಲಿ ಇದಕ್ಕೆ ತೀವ್ರವಾದಂಥ ವಿರೋಧವೂ ಕೂಡ ವ್ಯಕ್ತ ಆಯಿತು. ಯಾಕೆಂತಂದು ಹೇಳಿದ್ರೆ ಸರ್ಕಾರ ಒಂದಷ್ಟು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಅಥವಾ ಆರ್ಥಿಕ ವಿಚಾರದಲ್ಲಿ ಆಗಾಗ ಒಂದಷ್ಟು ಸವಾಲುಗಳನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋದರೆ ಅದು ಸಹಜವಾಗಿ ಸಾರ್ವಜನಿಕರಿಂದನೂ ಕೂಡ ಒಂದಷ್ಟು ಟೀಕಾ ಟಿಪ್ಪಣಿಗಳು ಕೇಳಿ ಬರ್ಬೋದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಈಗ ಆ ಅಧ್ಯಯನ ಪ್ರವಾಸ ಖಾಸಗಿ ಪ್ರವಾಸವಾಗಿ ಮಾರ್ಪಟ್ಟಿದೆ. ಖಾಸಗಿ ಪ್ರವಾಸವಾಗಿ ಸರಿಸುಮಾರು ಒಂದು 24 ಪ್ರಾರಂಭದಲ್ಲಿ 35 ಜನ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳಿತ್ತು. ಈ ಸುದ್ದಿ ಬಿತ್ತರ ಆಗ್ತಿದ್ದಾಗೇ ಕೆಲ ಶಾಸಕರು ಡ್ರಾಪ್ ಔಟ್ ಆದರು. ಇನ್ನೂ ಕೆಲವರಿಗೆ ಶಾಸಕರಿಗೆ ಅದಾಗೆ ನಾವು ನಮ್ಮ ಖಾಸಗಿ ವಿಚಾರದಲ್ಲಿ ನಮ್ಮ ದುಡ್ಡು ಸ್ವಂತ ಖರ್ಚಿನಲ್ಲಿ ವಿದೇಶಕ್ಕೆ ಹೋಗಲಿಕ್ಕೆ ಯಾರ ಅಪ್ಪಣೆಯೂ ಕೂಡ ಬೇಕಾಗಿಲ್ಲ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಕೆಲವರು ಹೋಗಲಿಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಒಂದಷ್ಟು ಜನ ಶಾಸಕರಿಗೆ ವೀಸಾ ಕ್ಲಿಯರೆನ್ಸ್ ಇನ್ನೂ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿಯೇ ಆ ಹೋಗುವಂಥ ಶಾಸಕರ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ. ಆದರೆ ಅಂತಿಮವಾಗಿ ಸರಿಸುಮಾರು ಒಂದು 24ರಿಂದ 25 ಜನ ಶಾಸಕರು, MLCಗಳು, ಸಚಿವರು ಎಲ್ಲರೂ ಕೂಡ ನಾಳೆ ವಿದೇಶಿ ಪ್ರವಾಸಕ್ಕೆ ತೆರಳ್ತಾ ಇದ್ದಾರೆ. ಈ ವಿದೇಶಿ ಪ್ರವಾಸಕ್ಕೆ ಯಾಕಿಷ್ಟು ಮಹತ್ವ? ಸಹಜವಾಗಿ ಶಾಸಕರಿಗೆ ವಿದೇಶಿ ಪ್ರವಾಸಕ್ಕೆ ಹೋಗುವಂಥ ಹಕ್ಕಿಲ್ವಾ ಅಥವಾ ಅಷ್ಟು ಸ್ವಾತಂತ್ರ್ಯ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಆದರೆ ಆ ಪ್ರಶ್ನೆಗೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ಸಹಜವಾದಂಥ ಸಮಂಜಸ ಅಥವಾ ಉತ್ತರ ಏನಂತಂದು ಹೇಳಿದ್ರೆ, ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಿತ್ತಾಟದ ವಿಚಾರ ಪರಿಸ್ಥಿತಿಗಳು ಇನ್ನೂ ಕೂಡ ತಿಳಿಗೊಂಡಿಲ್ಲ. ಬೂದಿ ಮುಚ್ಚಿದ ಕೆಂಡದಂತೆ ಆ ಪರಿಸ್ಥಿತಿಗಳು ಇರುವಂಥ ಸಂದರ್ಭದಲ್ಲಿ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸುವಂಥ ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು,
ಬಸವರಾಜ್ ಶಿವಗಂಗಾ ಆಗಿರ್ಬೋದು, ಈ ರೀತಿ ಅವರನ್ನು ಬೆಂಬಲಿಸುವಂಥ ಶಾಸಕರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಿಷ್ಟು ಅವರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ. ಯಾಕೆ ಅಂತಂದು ಹೇಳಿದ್ರೆ ಪಾರ್ಟಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅನ್ನುವಂಥ ಮಾತುಗಳು. ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ದೆಹಲಿಗೆ ಹೋಗ್ತಾರೆ, ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಹೈಕಮಾಂಡ್ನಿಂದ ಒಂದು ಭರವಸೆ ಸಿಕ್ಕ ರೀತಿಯಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಸ್ವತಃ ಅವರೇ ಹೇಳಿರುವಂಥದ್ದು ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನೋಂಥದ್ದು. ಇಂತಹ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವಂಥ ಶಾಸಕರ ತಂಡವೇ ಹೆಚ್ಚಿರುವಂಥ ಸಂದರ್ಭದಲ್ಲಿ ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ ಅಂಥದ್ದು ಸಹಜವಾಗಿ ಇದು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಮತ್ತೊಂದು ಕಡೆಗೆ ಇಬ್ಬರು ಕೂಡ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವಂಥ ಸಚಿವರು ಮತ್ತು ನಾಯಕರಾಗಿರುವಂಥ ಎಚ್ ಸಿ ಮಹದೇವಪುರವರಾಗಿರ್ಬೋದು, ಬಿ ಕೆ ಹರಿಪ್ರಸಾದ್ ಅವರು ಆಗಿರ್ಬೋದು, ಈ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಅತ್ಯಂತ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಡುವುದು ಅಂತ ಒಂದಷ್ಟು ಕೊಟ್ಟಿರುವಂಥದ್ದು ಇದೆ. ಅವರ ಹೇಳಿಕೆಗಳನ್ನು ನಾವು ಕೋಟ್ ಮಾಡುವಂಥದ್ದಾದರೆ, ನಾಯಕತ್ವ ವಿಚಾರದ ಪ್ರಶ್ನೆಗಳನ್ನು ಮಾಧ್ಯಮಗಳು ಕೇಳಿದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಬೀದಿ ನಾಯಿಗಳನ್ನು ಹಿಡಿದಾಕಿ ಅಂತ ಪದೇ ಪದೇ ಹೇಳ್ತಾ ಇರುವಂಥದ್ದು, ಬಾಲವೇ ನಾಯಿಯನ್ನು ಅಲ್ಲಾಡಿಸ್ತಾ ಇದೆ ಅನ್ನೋಂಥ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಪರೋಕ್ಷವಾಗಿ ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಅವರು ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ, ಅವರನ್ನು ನಾಯಿಗೆ ಪರೋಕ್ಷವಾಗಿ ಹೋಲಿಸಿದ್ದಾರೆ ಅಂತಂದು ಹೇಳಿದ್ರೆ ಅವರ ಹೇಳಿಕೆಯಲ್ಲೇ ಒಂದಷ್ಟು ನೇರವಾಗಿ ಗೊತ್ತಾಗುತ್ತೆ. ಇನ್ನೊಂದು ಕಡೆಗೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ಏನಂತಂದು ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಇಂಜಿನ್ ಇದ್ದಂತೆ ಬರುವಂಥ ಸಂದರ್ಭದಲ್ಲಿ ಒಂದು ಸೌಂಡ್ ಬರುತ್ತೆ, ದೊಡ್ಡ ಮಟ್ಟದ ಸದ್ದು ಬರುತ್ತೆ. ಆ ಒಂದು ಟ್ರೈನ್ ಏನಾದರೂ ವಿಮಾನ ನಿಲ್ದಾಣಕ್ಕೆ ಬಂದಂಥ ಸಂದರ್ಭದಲ್ಲಿ ಚಾ ಮಾರುವಂಥದ್ದು, ಬೇರೆ ಬೇರೆ ವಸ್ತುಗಳನ್ನು ಮಾರುವಂಥವ್ರು ಸೌಂಡ್ ಮಾಡ್ತಾರಲ್ಲ, ಆ ರೀತಿ ಸದ್ದುಗಳನ್ನು ಮಾಡ್ತಾರೆ. ಅಂದರೆ ಇದು ಕೇವಲ ಸದ್ದು ಮಾತ್ರ, ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ ಅನ್ನೋಂಥ ಸಂದೇಶಗಳನ್ನು ಕೂಡ ಅವರು ಬಿ ಕೆ ಹರಿಪ್ರಸಾದ್ ಅವರು ಹೇಳಿಕೆಗಳನ್ನು ಕೊಡ್ತಾರೆ. ಹಾಗಾದರೆ ಬದಲಾವಣೆಗಳಿಲ್ಲ ಅನ್ನುವಂಥದ್ದು ಮತ್ತು ಮಾರ್ಚ್ ಜೂನ್ವರೆಗೂ ಕೂಡ ಯಾವುದೇ ರೀತಿಯ ನಾಯಕತ್ವ ವಿಚಾರದಲ್ಲಿ ಯಾರು ಕೂಡ ಮಾತನಾಡಬಾರ್ದು, ಬದಲಾವಣೆಗಳಿಲ್ಲ ಅನ್ನುವಂಥ ವಿಶ್ವಾಸದಲ್ಲಿ ಸಿ ಎಂ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವಂಥ ಶಾಸಕರು ಇದ್ದಾಗಲೂ ಕೂಡ ಅಥವಾ ನಾಯಕರು ಅವರ ಆತ್ಮವಿಶ್ವಾಸದಲ್ಲಿ ಇದ್ದಾಗಲೂ ಕೂಡ ಈ ವಿದೇಶಿ ಪ್ರವಾಸ ಇನ್ನಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಮಾತ್ರವಲ್ಲ, ಡಿ ಕೆ ಶಿವಕುಮಾರ್ ಅವರು ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರಿಗೂ ಕೂಡ ಇವರು ಎಲ್ಲಿಗೆ ಹೋಗ್ತಾರೆ, ಯಾಕೆ ಹೋಗ್ತಾರೆ ಅನ್ನುವಂಥ ಒಂದಷ್ಟು ಸಹಜವಾದಂಥ ಕುತೂಹಲ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರಿಗೂ ಶಾಸಕರು ಕೂಡ ಇದೆ. ಯಾಕೆ ಅಂತಂದು ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಿ ಅನ್ನುವಂಥ ಒತ್ತಾಯಗಳನ್ನು, ಬೇಡಿಕೆಗಳನ್ನು ಇಟ್ಕೊಂಡು ದೆಹಲಿಗೆ ಶಾಸಕರು ಹೋದಂಥ ಸಂದರ್ಭದಲ್ಲಿ ಮಾಗಡಿ ಬಾಲಕೃಷ್ಣ ಅವರಾಗಿರ್ಬೋದು, ಬೇರೆ ಬೇರೆ ಶಾಸಕರೆಲ್ಲರೂ ಕೂಡ ದೆಹಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಇಂಥದ್ದೊಂದು ಚರ್ಚೆಗಿತ್ತು. ಇನ್ನೇನು ಕರ್ನಾಟಕದಲ್ಲಿ ನಾಯಕತ್ವದ ಬದಲಾವಣೆ ಆಗೇ ಬಿಡುತ್ತೆ, ಹಾಗಾಗಿನೇ ಶಾಸಕರೆಲ್ಲರೂ ಕೂಡ ಬೆಂಬಲಿಸಿ ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಚರ್ಚೆಗಳಿತ್ತು. ಆದರೆ ಒಟ್ಟಾರೆಯಾಗಿ ಅವಾಗ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸಿ ಒಂದಷ್ಟು ಶಾಸಕರು ಹೋಗಿದ್ರು. ಮತ್ತೊಂದು ಕಡೆಗೆ ಅವರು ಕೂಡ ಅಲ್ಲಲ್ಲಿ ತಮ್ಮ ಮುಂದಿನ ನಡೆಗಳನ್ನು ಚರ್ಚೆ ಮಾಡಲಿಕ್ಕೆ ರೆಸಾರ್ಟಲ್ಲೂ ಕೂಡ ಒಂದಷ್ಟು ಮಾತುಕತೆಯನ್ನು ನಡೆಸಬೇಕು ಅನ್ನೋಂಥ ಒಂದಷ್ಟು ಚಿಂತನೆಯಲ್ಲಿದ್ದರು. ಆ ಚಿಂತನೆಯ ಬಳಿಕ ವಿದೇಶಿ ಪ್ರವಾಸದ ಚರ್ಚೆ ಜೋರಾಗಿ ಕೇಳಿ ಬಂತು. ಹಾಗಾಗಿ ನಾಳೆ ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇರುವಂಥ ಶಾಸಕರ ವಿಚಾರದಲ್ಲಿ ಅವರ ಖಾಸಗಿ ದುಡ್ಡೇ ಆಗಿರ್ಬೋದು ಅಥವಾ ಅವರ ಸಿ ಎಂ ಬೆಂಬಲಿಸುವಂತಹ ಶಾಸಕರೇ ಹೋಗ್ತಾ ಇರ್ಬೋದು, ರಾಜಕೀಯವಾಗಿ ಅಂತೂ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಮುಖ್ಯವಾಗಿ ಇನ್ನೂ ಒಂದು ಕಡೆಗೆ ಇರುವಂಥ ಚರ್ಚೆ ಏನಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವಂಥ ಸಚಿವರ ಪ್ರಾಯೋಜಕತ್ವದಲ್ಲೇ ಶಾಸಕರು ಹೋಗ್ತಾ ಇದ್ದಾರೆ ಅನ್ನೋಂಥ ರಾಜಕೀಯ ಚರ್ಚೆಯೂ ಕೂಡ ಇರುವಂಥ ಹೊತ್ತಿನಲ್ಲಿ ಸಹಜವಾಗಿಯೇ ಈಗ ಸಾಕಷ್ಟು ಕುತೂಹಲವನ್ನು ಶಾಸಕರ ಟ್ರಿಪ್ಪು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನ ಪ್ರವಾಸ ಏನಿದೆ, ಈ ಪ್ರವಾಸ ರಾಜಕೀಯವಾಗಿ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಶಾಸಕರು ನಮಗೆ ಯಾರೂ ಕೂಡ ಹೋಗಬೇಡಿ ಅಂತ ಹೇಳಿಲ್ಲ, ಅಥವಾ ನೀವು ಪ್ರವಾಸಕ್ಕೆ ಹೋಗಿ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಅಥವಾ ಇನ್ನೊಬ್ಬರು ಯಾರೋ ಮುಖಂಡರಾಗಿರ್ಬೋದು, ಯಾರೂ ಕೂಡ ನಮಗೆ ಹೋಗಿ ಅಂತ ಹೇಳಿಲ್ಲ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಸೇಮ್ ಟೈಮ್ ಸುರ್ಜಿವಾಲ ಅವರು ಕೂಡ ನಮಗೆ ಹೋಗಬೇಡಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿಲ್ಲ. ನಾವು ನಮ್ಮ ಪ್ರತಿ ವರ್ಷದಂತೆ ನಾವು ಪ್ರತಿ ವರ್ಷ ಒಂದು ಸಮಾನ ಮನಸ್ಕರ ತಂಡ ಏನಿದೆ, ಆ ತಂಡ ಪ್ರತಿ ವರ್ಷ ಹೋಗೋ ರೀತಿಯಲ್ಲಿ ಈ ವರ್ಷವೂ ಕೂಡ ಹೋಗ್ತೀವಿ ಅನ್ನೋಂಥ ವಾದವನ್ನು ಒಂದಷ್ಟು ಮಾತುಗಳನ್ನು ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇರುವಂಥ ಶಾಸಕರು ಆಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.